ಇಹಪರ ಭೋಗಗಳೆಲ್ಲದರ ಸಿದ್ಧಿಯ ಜೊತೆಗೆ ಸಚ್ಚಿದಾನಂದ ಸ್ವರೂಪದ ಸ್ಥಿತಿಯೂ ಕೂಡ ಉಂಟಾಗ್ತದೆ ಎನ್ನುವುದು ಸದ್ಭಕ್ತರ ಮತ್ತು ಮಹಾತ್ಮರ ಅನುಭವ. ಅಂತ ಅಲೌಕಿಕವಾಗಿರುವ ಜಾಗತಿಕ ಇತಿಹಾಸದಲ್ಲಿಯೇ ಲಕ್ಷಾರ್ಥ ಮತ್ತು ವಾಚ್ಯಾರ್ಥದಿಂದ ಕೂಡಿರುವ ವೇದಾಂತದ ಸರ್ವ ಸಿದ್ಧಾಂತವನ್ನ ಅನಾವರಣಗೊಳಿಸುವ ಏಕೈಕ ಗ್ರಂಥ ಅದು ಸಿದ್ಧಾರೂಢ ಕಥಾಮೃತ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಇಹಪರ ಭೋಗಗಳೆಲ್ಲದರ ಸಿದ್ಧಿಯ ಜೊತೆಗೆ ಸಚ್ಚಿದಾನಂದ ಸ್ವರೂಪದ ಸ್ಥಿತಿಯೂ ಕೂಡ ಉಂಟಾಗ್ತದೆ ಎನ್ನುವುದು ಸದ್ಭಕ್ತರ ಮತ್ತು ಮಹಾತ್ಮರ ಅನುಭವ. ಅಂತ ಅಲೌಕಿಕವಾಗಿರುವ ಜಾಗತಿಕ ಇತಿಹಾಸದಲ್ಲಿಯೇ ಲಕ್ಷಾರ್ಥ ಮತ್ತು ವಾಚ್ಯಾರ್ಥದಿಂದ ಕೂಡಿರುವ ವೇದಾಂತದ ಸರ್ವ ಸಿದ್ಧಾಂತವನ್ನ ಅನಾವರಣಗೊಳಿಸುವ ಏಕೈಕ ಗ್ರಂಥ ಅದು ಸಿದ್ಧಾರೂಢ ಕಥಾಮೃತ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಇಹಪರ ಭೋಗಗಳೆಲ್ಲದರ ಸಿದ್ಧಿಯ ಜೊತೆಗೆ ಸಚ್ಚಿದಾನಂದ ಸ್ವರೂಪದ ಸ್ಥಿತಿಯೂ ಕೂಡ ಉಂಟಾಗ್ತದೆ ಎನ್ನುವುದು ಸದ್ಭಕ್ತರ ಮತ್ತು ಮಹಾತ್ಮರ ಅನುಭವ. ಅಂತ ಅಲೌಕಿಕವಾಗಿರುವ ಜಾಗತಿಕ ಇತಿಹಾಸದಲ್ಲಿಯೇ ಲಕ್ಷಾರ್ಥ ಮತ್ತು ವಾಚ್ಯಾರ್ಥದಿಂದ ಕೂಡಿರುವ ವೇದಾಂತದ ಸರ್ವ ಸಿದ್ಧಾಂತವನ್ನ ಅನಾವರಣಗೊಳಿಸುವ ಏಕೈಕ ಗ್ರಂಥ ಅದು ಸಿದ್ಧಾರೂಢ ಕಥಾಮೃತ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಇಹಪರ ಭೋಗಗಳೆಲ್ಲದರ ಸಿದ್ಧಿಯ ಜೊತೆಗೆ ಸಚ್ಚಿದಾನಂದ ಸ್ವರೂಪದ ಸ್ಥಿತಿಯೂ ಕೂಡ ಉಂಟಾಗ್ತದೆ ಎನ್ನುವುದು ಸದ್ಭಕ್ತರ ಮತ್ತು ಮಹಾತ್ಮರ ಅನುಭವ. ಅಂತ ಅಲೌಕಿಕವಾಗಿರುವ ಜಾಗತಿಕ ಇತಿಹಾಸದಲ್ಲಿಯೇ ಲಕ್ಷಾರ್ಥ ಮತ್ತು ವಾಚ್ಯಾರ್ಥದಿಂದ ಕೂಡಿರುವ ವೇದಾಂತದ ಸರ್ವ ಸಿದ್ಧಾಂತವನ್ನ ಅನಾವರಣಗೊಳಿಸುವ ಏಕೈಕ ಗ್ರಂಥ ಅದು ಸಿದ್ಧಾರೂಢ ಕಥಾಮೃತ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ